ರಾಯಚೂರು ನಗರದಲ್ಲಿ ನಿರಂತರ 21 ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಹಾಪರಿನಿರ್ವಾಣ ದಿನ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಗಣ್ಯರಿಂದ ನಮನ. ದೇಶ ಕಂಡ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ದದ್ದಲ್ ಬಸನಗೌಡ. ಮಾದಿಗ ಸಮಾಜಕ್ಕೆ ಕೈಲಾಸ ರಥಯಾತ್ರೆ ಹಸ್ತಾಂತರಿಸಿದ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್. ಸಂವಿಧಾನಬದ್ಧ ಮೀಸಲಾತಿ ದೊರೆಯಲು ನ್ಯಾಯದ ಮೊರೆ ಅಪರಾಧವೇ? ಮಹೇಂದ್ರ ಕುಮಾರ್ ಮಿತ್ರ ಪ್ರಶ್ನೆ. ನಗರದ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ ಭೇಟಿ ಪರಿಶೀಲನೆ. ಮತ್ತು ಯೂರೋಕಿಡ್ಸ್ ಶಾಲೆಯ ವಾರ್ಷಿಕೋತ್ಸವ, ಕುಣಿದು ಕುಪ್ಪಳಿಸಿದ ಚಿಣ್ಣರು. ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನಾಚರಣೆ ಅಂಗವಾಗಿ ಇಂದು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ವಿವಿಧ ಗಣ್ಯರಿಂದ ಮಾಲಾರ್ಪಣೆ ಮಾಡಲಾಯಿತು. ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಅವರು ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಎಲ್ಲ ನಾಗರಿಕರಿಗೆ, ಬಂಧು ಬಳಗದವರೇ ಹಾಗೂ ವಿಶೇಷಗಳನ್ನು ತಿಳಿಸುತ್ತಾ, ಇಂದಿನ ದಿವಸ ತಾವೆಲ್ಲರೂ ಬಂದು ಅವರಿಗೆ ಅನಂತ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಮುಂದುವರ್ಸೋಣ. ನಾವು ಹೇಳ್ದಂಗೆ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಛಾಮಿ ದ್ವಿತೀಯಂ ಪಿ ಬುದ್ಧಂ ಶರಣಂ ಗಚ್ಛಾಮಿ ತೃತೀಯಂ ಪಿ ಧಮ್ಮಂ ಪದಂ ಸಮಾಧಿಯಾಮಿ ಆಮೇ ಸುನಿಚ್ಛಚ ಪದಂ ಸಮಾಧಿಯಾಮಿ ಸುರಾಮೇರಯ ಮದ್ಯಪಮಾದಟ್ಟಾಣ ಶರಣೇನ ಸದ್ವಿಂ ಸ ಪಂಚಶೀಲಂ ಧಮ್ಮಂ ಸಾಧುಕಂ ಸುರಕ್ಷಿತಂ ತತ್ವಾ. ನಂತರ ಶಾಸಕ ಬಸನಗೌಡ ದದ್ದಲ್ ಮಾತನಾಡಿ, ಈ ದೇಶ ಕಂಡ ಅತ್ಯಂತ ಅಪರೂಪದ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನವನ್ನ ನೀಡಿದ್ದಾರೆ. ಅವರು ನೀಡಿದ ಮಹಾನ್ ಗ್ರಂಥದ ಅಡಿಯಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು, ನ್ಯಾಯಾಂಗ ವ್ಯವಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ಅವರ ಪ್ರೇರಣೆಯಿಂದಲೇ ಇಂದು ಸಮಾಜ ಸಮಾನತೆಯತ್ತ ಸಾಗುತ್ತಿದೆ ಎಂದು ಹೇಳಿದರು. ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯತಿಥಿಯಂದು ಇವತ್ತೇನು ಜಿಲ್ಲಾ ಆಡಳಿತದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಕಾರ್ಪೊರೇಷನ್ನ ಕಮಿಷನರ್ ಅವರು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತು ಎಲ್ಲ ಸಂಘಟನೆಗಳು ಮತ್ತು ಜಿಲ್ಲಾ ಆಡಳಿತದ ಎಲ್ಲ ಅಧಿಕಾರಿಗಳ ಜೊತೆ ಸೇರಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯತಿಥಿಯನ್ನು ಆಚರಣೆ ಮುಖಾಂತರ ಈ ದೇಶ ಕಂಡಂಥ ಅತ್ಯಂತ ಅಪರೂಪದ ಮಹಾನ್ ನಾಯಕರಾಗಿ ಇವತ್ತು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ನಮ್ಮೆಲ್ಲರನ್ನು ಕೂಡ ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಈ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡುವಂಥದಕ್ಕೆ ಪ್ರೇರಣೆಯನ್ನು ನೀಡಿರುವಂಥ ಮಹಾನಾಯಕರವರ ಪುಣ್ಯ ಸ್ಮರಣೆಯನ್ನು ಇವತ್ತು ಆಚರಣೆ ಮಾಡೋದ್ರ ಮುಖಾಂತರ ಇವತ್ತು ಕಾರ್ಯಕ್ರಮವನ್ನು ನೆರವೇರಿಸಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ, ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಸಿಂಧು, ಪ್ರಮುಖರಾದ ಕೆ ಅಸ್ಲಾಂ ಪಾಷಾ, ಡಾಕ್ಟರ್ ರಜಾಕ್ ಉಸ್ತಾದ್, ಮೊಹಮ್ಮದ್ ಉಸ್ಮಾನ್, ಸೈಯದ್ ಸುಲ್ತಾನ್, ರಮೇಶ್ ರೋಸ್ಲಿ, ಮುಖಂಡರಾದ ರಾಮಕೃಷ್ಣ, ಆಂಜನೇಯ ಕೊಂಬಿನ್, ನಾಗೇಂದ್ರಪ್ಪ ಮಟಮಾರಿ ಸೇರಿದಂತೆ ಅನೇಕರು ಇದ್ದರು. ನಗರದ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠಕ್ಕೆ ನಗರದ ವಿವಿಧ ಪ್ರದೇಶದ ನಿವಾಸಿಗಳಿಗೆ ಮೃತದೇಹ ಗೌರವಯುತವಾಗಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಲು ಅನುಕೂಲವಾಗುವಂತೆ ವಾಹನ ಮತ್ತು 2 ರೆಫ್ರಿಜರೇಟರ್ಗಳನ್ನು ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಅವರು ಒದಗಿಸಿಕೊಟ್ಟರು.
ಇಂದು ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಪದಾಧಿಕಾರಿಗಳಿಗೆ ಕೈಲಾಸ ಯಾತ್ರೆ ವಾಹನ ಮತ್ತು ರಿಫ್ರಿಜರೇಟರ್ಗಳನ್ನ ಸಮಾಜದ ಮುಖಂಡರ ಸಮ್ಮುಖದಲ್ಲಿ ಪೀಠದ ಅಧ್ಯಕ್ಷರಿಗೆ ಹಸ್ತಾಂತರಿಸಿದರು. ಇದೇ ವೇಳೆ ಮಾತನಾಡಿದ ವಸಂತ್ ಕುಮಾರ್, ನಗರ ಪ್ರದೇಶದಿಂದ ಸ್ಮಶಾನವು ಸುಮಾರು 2-3 ಕಿಲೋಮೀಟರ್ ದೂರವಿದ್ದು ಶವ ಸಂಸ್ಕಾರಕ್ಕೆ ಅನಾನುಕೂಲ ಆಗುತ್ತಿರುವುದನ್ನು ಮನಗಂಡು ಸ್ಥಳೀಯ ಮುಖಂಡರು ಸದರಿ ವಾಹನ ಮತ್ತು ರಿಫ್ರಿಜರೇಟರ್ ಅವಶ್ಯಕತೆ ಇದ್ದು ಒದಗಿಸಿಕೊಡಬೇಕೆಂದು ಮನವಿ ಮಾಡಿದ್ದರು. ಅಲ್ಲದೆ ಇದು ಅವಶ್ಯಕ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿರುವುದರಿಂದ ವಿಧಾನ ಪರಿಷತ್ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ 2024-25ನೇ ಸಾಲಿನ ಅನುದಾನದಲ್ಲಿ 20 ಲಕ್ಷ ರೂಪಾಯಿಗಳನ್ನು ಒದಗಿಸಿಕೊಡಲಾಗಿದೆ ಎಂದು ಹೇಳಿದರು. ಈ ವ್ಯವಸ್ಥೆಯನ್ನ ನಗರದ ಎಲ್ಲಾ ವಾರ್ಡ್ಗಳಲ್ಲಿ ಒದಗಿಸಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದರು. ಶ್ರೀ ಶ್ರೀ ಮಾದಾರ ಚೆನ್ನಯ್ಯ ಯಾವಾಗಲೇ ಇಲ್ಲ ಇಲ್ಲ ಹಂಗೆ ಇರಲಿ ಸರ್, ಹಂಗೆ ಇರಲಿ. ಸರ್ ಹಿಂಗೆ ಇಟ್ಕೊಳ್ರಿ ಸರ್ ಫಸ್ಟ್. ಸರ್ ಹಿಡ್ಕೊಳ್ರಿ, ಈ ಕಡೆ ನೋಡಿ ಸರ್, ಇಲ್ಲಿ ನೋಡಿ ಸರ್. ಓಕೆ ಸರ್, ಸೈಡ್ಲಿಂದ ಹಾಕ್ರಿ ಸರ್. ಒಂದು ಸೆಕೆಂಡ್. ವಸಂತ್ ಕುಮಾರ್ ಸರ್ ಅವರಿಗೆ, ವಸಂತ್ ಕುಮಾರ್ ಅವರಿಗೆ. 24-25ನೇ ಸಾಲಿನ ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ಬಹುದಿನಗಳ ಬೇಡಿಕೆಯಾಗಿರುವಂಥ ಮಾನವನ ಅಂತಿಮ ಯಾತ್ರೆಯ ಒಂದು ಯಾತ್ರೆ ಗೌರವಪೂರ್ವಕವಾಗಿ, ಅತ್ಯಂತ ಗೌರವಪೂರ್ವಕವಾಗಿ ಮತ್ತು ಎಲ್ಲರೂ ಶಾಂತಿಪೂರ್ವಕವಾಗಿ ವ್ಯಕ್ತಿಯ ಒಂದು ಮರಣ ಯಾತ್ರೆಯನ್ನು ಅವರನ್ನು ಬೀಳ್ಕೊಡುವಂಥದ್ದು, ಅವರನ್ನು ವೈಕುಂಠ ಯಾತ್ರೆಗೆ ಕಳಿಸಿಕೊಡುವಂಥ ಒಂದು ಕಾರ್ಯ ಖಂಡಿತವಾಗಿ ಕೂಡ ಇದೊಂದು ಧಾರ್ಮಿಕವಾಗಿ ಪುಣ್ಯದ ಕಾರ್ಯ. ಅವರನ್ನು ಭಾಳ ಪ್ರೀತಿಯಿಂದ ಗೌರವದಿಂದ ಒಂದು ಯಾತ್ರೆಯ ಮೂಲಕ ಕಳಿಸಿಕೊಡಬೇಕಾದಂಥ ಒಂದು ಜವಾಬ್ದಾರಿ ನಮ್ಮೆಲ್ಲ ಸಮುದಾಯದ ಜನರಲ್ಲಿ ಮೂಡಿ ಬರ್ತದೆ. ಆ ಹಿನ್ನೆಲೆಯಲ್ಲಿ ನಮ್ಮ ರಾಯಚೂರಾಗಲಿ ಕಲ್ಯಾಣ ಕರ್ನಾಟಕದ ಭಾಗಗಳು ಭಾಳ ಬಿಸಿಲಿನಿಂದ ಕೂಡಿರುವಂಥ ವಾತಾವರಣ ಇರುವುದರಿಂದ ಮತ್ತು ಏನು ಸ್ಮಶಾನಗಳು, ರುದ್ರಭೂಮಿಗಳು ಭಾಳಷ್ಟು ನಗರ ಬೆಳೆದಿರುವ ಕಾರಣದಿಂದ ಭಾಳ ದೂರದಲ್ಲಿರುವುದರಿಂದ ಈ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಜನರಿಗೆ ಮತ್ತು ಆ ಶವಯಾತ್ರೆ ಭಾಳ ತೊಂದರೆದಾಯಕ ಆಗಿರುವುದರಿಂದ ಅವರಿಗೊಂದು ಅಂತಿಮ ಯಾತ್ರೆಯ ವಾಹನ ಭಾಳ ಅವಶ್ಯಕತೆ ಇರುವುದರಿಂದ ಅದನ್ನು ಮನಗೊಂಡು ಇವತ್ತು ನಮ್ಮ ರಾಯಚೂರು ಜಿಲ್ಲೆಯ ಮಾದಾರ ಚೆನ್ನಯ್ಯ ಗುರುಪೀಠದ ನಮ್ಮೆಲ್ಲ ಕುಲಬಾಂಧವರು, ಹಿರಿಯರು ಸೇರಿ ಈ ಮನವಿಯನ್ನು ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ನನ್ನ ಅನುದಾನದಲ್ಲಿ ಆ ವೈಕುಂಠ ಯಾತ್ರೆಯ ಅನುದಾನವನ್ನು, ವೈಕುಂಠ ಯಾತ್ರೆ ವಾಹನವನ್ನು MLC ಗ್ರ್ಯಾಂಟ್ನಲ್ಲಿ ಕೊಡಲಾಗಿದೆ. ಇವತ್ತು ವಿದ್ಯುಕ್ತವಾಗಿ ಅವರಿಗೆ ಆ ವಾಹನವನ್ನು ಹಸ್ತಾಂತರ ಮಾಡಲಾಗಿದೆ. ಇದರ ಉಪಯೋಗ ಎಲ್ಲರಿಗೂ ಕೂಡ ಈ ಬಡಾವಣೆಯ ನಾಗಮಾನಗಡ್ಡ, ನಮ್ಮ ಹೊಸೂರು, ರಾಂಪೂರು, ನಮ್ಮ ಸಿಯಾ ತಲಾಬು, ಹಸ್ಕಿಯಾಳು, ನಮ್ಮ ಎಕ್ಲಾಸ್ಪುರ್ ಎಲ್ಲ
ನಮ್ಮ ಸಮುದಾಯದ ಜನರಿಗೆ ಅದರದ ಒಂದು ಅವಶ್ಯಕತೆ ಆಗಲಿ, ಅವರೆಲ್ಲರೂ ಅದನ್ನು ಉಪಯೋಗಿಸಲಿ ಅಂತೇಳಿ ಮಾತಾಡ್ತಾ, ಇದರ ಜೊತೆಗೆ ಕೇವಲ ಒಂದು ಸಮುದಾಯ ಅಲ್ಲ, ಬೇರೆ ಯಾವ ಸಮುದಾಯದವರು ಬಂದು ಕೇಳಿದರೂ ಕೂಡ ಅವರಿಗೆ ಅದನ್ನು ಕೊಡಮಾಡುವಂಥ ವ್ಯವಸ್ಥೆಯನ್ನು, ನಿರ್ಣಯವನ್ನು ನಾವು ಮಾಡಿದ್ದೇವೆ ಎನ್ನುವಂಥ ಮಾತನ್ನು ಹೇಳ್ತಾ, ಇದರ ಸದುಪಯೋಗ ಎಲ್ಲರಿಗೆ ಆಗಲಿ. ಇದು ಒಟ್ಟಾರೆ ನನ್ನ ಅನುದಾನದಲ್ಲಿ ರಾಯಚೂರು ನಗರಕ್ಕೆ 3ನೇ ವೈಕುಂಠ ಯಾತ್ರೆ ವಾಹನವನ್ನು ಕೊಡಲಾಗಿದೆ. ಒಂದು ನಮ್ಮ ಅರ್ಜುನವಾಡದ ಬಡಾವಣೆಗೆ, ಇನ್ನೊಂದು ನಮ್ಮ ಮುಸ್ಲಿಂ ಬಾಂಧವರಿಗೆ ಒಂದನ್ನು ಕೊಡಲಾಗಿದೆ, ಇನ್ನೊಂದು ಈ ಭಾಗದಲ್ಲಿ ಸುತ್ತಮುತ್ತಲ ಎಲ್ಲ ನಾಗರಿಕರಿಗೆ ಅನುಕೂಲ ಆಗಲಿ ಅಂಥೇಳಿ ನಮ್ಮ ಮಾದಾರ ಚೆನ್ನೈ ಗುರುಪೀಠದ ಮುಖಾಂತರ ಅದನ್ನು ನಾನು ಇವತ್ತು ಎಲ್ಲರಿಗೆ ಒಂದು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನು ಮುಂದೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಒಂದು ಅವಶ್ಯಕತೆಗೆ ಅನುಗುಣವಾಗಿ ವೈಕುಂಠ ಯಾತ್ರೆ ವಾಹನವನ್ನು ಕೊಡಲಾಗುವುದು ಎನ್ನುವಂಥ ಭರವಸೆಯನ್ನು ನೀಡ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು, ಅಭಿನಂದನೆಗಳು ತಿಳಿಸಿ ನನ್ನ ಮಾತು. ಈ ಸಂದರ್ಭದಲ್ಲಿ ಗುರುಪೀಠದ ಅಧ್ಯಕ್ಷರಾದ ಯಮುನಪ್ಪ, ಬಸವರಾಜ್, ರಾಮಣ್ಣ, ಜೆ ಸತ್ಯನಾಥ್, ಎಚ್ ಗುಂಡಳ್ಳಿ, ವೆಂಕಟೇಶ್ ಕೆಇಬಿ, ಬಾಬು ಕಮಲಾಪುರ್, ತಿಮ್ಮಪ್ಪ, ಜೆ ರಾಮುಲು, ಎ ರಾಮುಲು, ಮುಖಂಡರಾದ ಕೆ ಅಸ್ಲಾಂ ಪಾಷಾ, ಡಾಕ್ಟರ್ ಅಜಾಕ್ ಉಸ್ತಾದ್, ಡಿಕೆ ಮುರಳಿ ಯಾದವ್, ಅಂಜನಿ ಕುಮಾರ್, ಪಿ ಯಲ್ಲಪ್ಪ, ಮೊಹಮ್ಮದ್ ಉಸ್ಮಾನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹಂಚಿಕೆಯೊಂದಿಗೆ ಸಂವಿಧಾನವನ್ನು ಉಳಿಸುವುದು, ಬೇರೆಯವರಿಗೆ ಅನ್ಯಾಯವಾಗದಂತೆ ರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಮೀಸಲಾತಿ ಹೆಚ್ಚಳವನ್ನ ಪ್ರಶ್ನಿಸಿರುವುದು ಸಂವಿಧಾನ ವಿರೋಧಿ ಕೆಲಸವಲ್ಲ, ಬದಲಾಗಿ ರಕ್ಷಣೆ ಮಾಡುವುದು ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಇಂದಿರಾ ಸಾಹಿನಿ ಪ್ರಕರಣದಲ್ಲಿ ಮೀಸಲಾತಿ ಪ್ರಮಾಣ ಮೀರಬಾರದೆಂಬುದು ಸರ್ವೋಚ್ಚ ನ್ಯಾಯಾಲಯ ತೀರ್ಪು. ಆದರೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಪರಿಶಿಷ್ಟ ಜಾತಿಗೆ 17% ಮತ್ತು ಪರಿಶಿಷ್ಟ ಪಂಗಡಕ್ಕೆ 7% ಮೀಸಲಾತಿ ನೀಡಿರುವುದು ಸಂವಿಧಾನ ಉಲ್ಲಂಘನೆಯಾಗಿರುವುದನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗಿದೆ ಎಂದರು. ಆದರೆ ಕೆಲವರು ಮಹೇಂದ್ರ ಕುಮಾರ್ ಮಿತ್ರ ಮೀಸಲಾತಿ ವಿರೋಧಿ ಎಂದು ಬಿಂಬಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉಲ್ಲಂಘನೆ ಮಾಡಿದ್ದಲ್ಲಿ ಪ್ರಶ್ನಿಸುವುದು ಅಪರಾಧವೇ ಎಂದು ಪ್ರಶ್ನಿಸಿದರು. 2024ರಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಸ್ಟೇಟ್ ಆಫ್ ಪಂಜಾಬ್ ಮತ್ತು ದಾವೇಂದ್ರ ಸಿಂಗ್ ಪ್ರಕರಣದಲ್ಲಿ ನೀಡಿದ ತೀರ್ಪಿನ ಪ್ರಕಾರ ಪರಿಶಿಷ್ಟ ಜಾತಿಯವರಲ್ಲಿ ವರ್ಗೀಕರಣ ಮತ್ತು ಕೆನೆಪದರು ಜಾರಿ ಮಾಡಬೇಕೆಂದಿದೆ. ಆದರೆ ಒಳ ಮೀಸಲಾತಿ ಹಂಚಿಕೆ ಮಾಡಿರುವುದು ಸರ್ಕಾರ ಕೆನೆಪದರ ಜಾರಿಗೆ ಮುಂದಾಗುತ್ತಿಲ್ಲ. ಇದು ಮೀಸಲಾತಿ ದುರ್ಬಳಕೆಗೆ ಕಾರಣವಾಗುತ್ತಿದೆ. ಇದನ್ನು ಪ್ರಶ್ನಿಸುವುದು ಅಪರಾಧವೇ ಎಂದು ಹೇಳಿದರು. ಸಂವಿಧಾನ ಅನುಚ್ಛೇದ 341(1) ಮತ್ತು 366, 240 ಅನ್ವಯ ಪರಿಶಿಷ್ಟ ಜಾತಿಯವರೆಂದು ಅಸ್ಪೃಶ್ಯತೆಗೆ ಒಳಪಟ್ಟಿರುವುದು. ಹಿಂದೂ ಧರ್ಮವನ್ನು ಪಾಲನೆ ಮಾಡಬೇಕು. ಹಿಂದೂ ಧರ್ಮ ಹೊರತುಪಡಿಸಿ ಬೌದ್ಧ ಧರ್ಮ ಮತ್ತು ಕ್ರೈಸ್ತ ಧರ್ಮ ಪಾಲನೆ ಮಾಡಿದವರಿಗೆ ಜಾತಿ ಪ್ರಮಾಣ ಪತ್ರ ರದ್ದುಗೊಳಿಸಬೇಕು. 15 ಒಬಿಸಿ ಜಾತಿಗಳನ್ನ ಪರಿಶಿಷ್ಟ ಪಟ್ಟಿಗೆ ಸೇರಿ 40,000 ಹುದ್ದೆಗಳನ್ನ ಕಬಳಿಸಲಾಗಿದೆ ಎಂದು ಆರೋಪಿಸಿದರು. ಏನಂತ ಚೇಂಜ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನನಗ ಒಳ ಮೀಸಲಾತಿಗ ವಿರೋಧಿ ಪಟ್ಟ ಕಟ್ತಾ ಇದ್ದಾರೆ. ಎರಡನೇದು, ನಾನು ಯಾರು ಹೇಳ್ತಾ ಇದ್ದಾರೆ ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮೂರನೇದು ಬಂದು, ನಾನು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನ ಫಾಲೋ ಮಾಡಿದ್ರೆ ಸ್ವಯಂಕೃತ ಅಪರಾಧ ಅಂತ ಕೇಳ್ತಾ ಇದ್ದಾರೆ. ತಪ್ಪಂತ ಹೇಳ್ತಾ ಇಲ್ಲ, ಅಪರಾಧ ಅಫೆನ್ಸ್. ಈ ದೇಶದಲ್ಲಿ ನಾನು ಹುಟ್ಟಿದ ದೇಶ ಅಂತಂದ್ರೆ ಇದು ಲ್ಯಾಂಡ್ ಲಾ ಇದೆ, ಈ ಭೂಮಿದು ಕಾನೂನು ಇದೆ. ಈ ಭೂಮಿ ಕಾನೂನನ್ನು ನಾನು ಫಾಲೋ ಮಾಡಿದ್ರೆ ನನ್ನ ವಿರುದ್ಧವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ನನಗೆ ಡೈರೆಕ್ಟ್ ಮಾತನಾಡಿದಾಗ ಈ ತರ ಪೋಸ್ಟ್ ಆಗ್ತಾ ಇದೆ. ನಾನು ಅವ್ರನ್ನ ಕೇಳಿ ಬಯಸ್ತೀನಿ, ನೀವು ಇಷ್ಟು ವರ್ಷ 35 ವರ್ಷ ಹೋರಾಟ ಮಾಡಿದ್ರಲ್ಲ, ನಿಮ್ಗೆ ಎಲ್ಲಾದ್ರೂ ಮೀಸಲಾತಿನ ಭಾಗ ಮಾಡ್ಬೇಕಂತಾನೆ ಕೇಳಿದ್ರು ಹೊರತು ಪರಿಶಿಷ್ಟ ಜಾತಿಯವರು ಎಲ್ಲಿ ಕೂಡ ಮೀಸಲಾತಿ ಪ್ರಮಾಣ ಜಾಸ್ತಿ ಮಾಡೋದಂತ ಕೇಳಿಲ್ಲ. ನೀವು ಮೀಸಲಾತಿ ಪ್ರಮಾಣ ಜಾಸ್ತಿ ಮಾಡೋದಂತ ಕೇಳಿದ್ರು ವಾಲ್ಮೀಕಿ ಸಮುದಾಯದವರು. ಸೊ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ, ಇವ್ರು ಅನುಮತಿ ಪಡೆಯದೆ ಡೈರೆಕ್ಟ್ ಆಗಿ 2% ಮಾಡಿದ್ರು. ಸೊ ಅದು 56 ಇಯರ್ಸ್ ನಾನು ಕ್ವಶನ್ ಮಾಡಿದ್ದೆ, ನಾನು ವ್ಯಾಲಿಡ್ ಇದೆಯಾ ಇಲ್ಲ ಅಂತ ಹೇಳಿ. ಸೊ ಇವತ್ತಿಗೂ ನಾನು ಒಳ ಮೀಸಲಾತಿ ವಿರೋಧಿಲ್ಲ. ಆದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕಂತಂದ್ರೆ, ಕೆಲವು ಲೀಗಲ್ ಪ್ರೊಸೀಜರ್ಸ್ ಇದೆ, ಅದನ್ನ ಫಾಲೋ ಅಪ್ ಮಾಡಿದ್ರೆ ಯಾರು ಕೋರ್ಟ್ಗೆ ಹೋಗಕ್ಕಾಗಲ್ಲ, ಯಾರು ಇನ್ ಕೇಸ್ ಹೋದ್ರು ಅಡ್ಮಿಟ್ ಆಗಕ್ಕಾಗಲ್ಲ. ಸೊ ಅದು ಕಂಡೀಷನ್ಸ್ ಏನಿದೆ ಅಂತಂದ್ರೆ, ಇವತ್ತಿಗೂ ರಾಜ್ಯ ಸರ್ಕಾರ ಒಂದ್ ವೇಳೆ ಕಾನೂನುಬದ್ಧವಾಗಿ ಒಳ ಮೀಸಲಾತಿ ಜಾರಿ ಮಾಡ್ತಾರೆ ಅಂತಂದ್ರೆ ನಾವು ಅದನ್ನ ಸ್ವಾಗತ ಮಾಡ್ತೀವಿ. ಸೊ ಅದಕ್ಕೆ ಕಂಡೀಷನ್ ಏನಿದೆ ಅಂತಂದ್ರೆ, ಮೊದಲೇ ಬಂದು 56% ಇದ್ದು 50 ಬರಬೇಕು. ಏನು ಹಳೆಯದು ಎಜೆ ಸದಾಶಿವ ರಿಪೋರ್ಟ್ ನಲ್ಲಿ 15% 6, 5, 3 ಬಂದು ಮಾಡಿದ್ರಲ್ಲ, ಅದು ಮಾಡಿದ್ರೆ ಓಕೆ. ಎರಡನೇ ಬಂದಂತೆ ಅಂತಂದ್ರೆ, ದಾವೇಂದ್ರ ಸಿಂಗ್ ಪ್ರಕರಣದಲ್ಲಿ ಒಳ ಮೀಸಲಾತಿ ಜೊತೆಗೆ ಕೆನೆಪತ್ರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಏನ್ ಮಾಡಿದೆ, ಕೆನೆಪತ್ರವನ್ನು ಬಿಟ್ಟಿದೆ. ಸೊ ಕೆನೆಪತ್ರ ಮಾಡಲಿಲ್ಲ ಅಂತಂದ್ರೆ ಬಲಿಷ್ಠ ಸಮುದಾಯಗಳು ಪರಿಶಿಷ್ಟ ಜಾತಿಗಳಿದ್ದಾವಲ್ಲ, ಅವರಿಗೆ ಮೀಸಲಾತಿ ದೊರಕ ಹೊರತು ಇನ್ನೊಬ್ಬರು ಸಿಗೋದಿಲ್ಲ. ಸೊ ಹಳ್ಳಿಯಲ್ಲಿ ಇದ್ದಂತ ವ್ಯಕ್ತಿಗೆ, ಸಿಟಿಯಲ್ಲಿ ಇದ್ದಂತ ವ್ಯಕ್ತಿಗೆ, ಕ್ಯಾಂಡಿಡೇಟ್ ಕಾಂಪಿಟೇಷನ್ ಆಗಲ್ಲ. ಯಾಕಂದ್ರೆ ಇವ್ರದೇ ವಾತಾವರಣ
ಕ್ವಾಲಿಟಿ ಆಫ್ ಎಜುಕೇಶನ್ ಬೇರೆ ಇರ್ತದೆ, ಇವ್ರು ಬೇರೆ ಇರ್ತದ. ಸೊ ಆ ಕಾರಣಕ್ಕಾಗಿ ಕ್ರೀಮಿ ಲೇಯರ್ ಕಂಪಲ್ಸರಿ ಮಾಡಬೇಕು. ಮತ್ತೆ ಮೂರನೇದಾಗಿ ಹೋದ ಸಾರಿ ರಾಜ್ಯ ಸರ್ಕಾರ ಏನು ಒಳ ಮೀಸಲಾತಿ ಜಾರಿ ಮಾಡ್ಲಿಕ್ಕೆ 3 ಗುಂಪು ಮಾಡ್ತು, ಪ್ರವರ್ಗ A, B, C ಅಂತೇಳಿ. ಪ್ರವರ್ಗ C ನಲ್ಲಿ ಕೆಲವು 15 OBC ಕ್ಯಾಸ್ಟ್ ಜೊತೆಗೆ ಅಲೆಮಾರಿ ಗುಂಪು ಅಂತೇಳಿ 59 ಉಪಜಾತಿ 69 ಉಪಜಾತಿಗಳನ್ನ ಸೇರಿಸಿದ್ದಾರೆ. ಸೊ ಅದರಲ್ಲಿ ಏನಿದಾವೆ ಅಂತಂದ್ರೆ ಅವರು ಅಸ್ಪೃಶ್ಯರು ಹೊರತಾಗಿ ಅವರು ಅಲೆಮಾರಿಗಳಲ್ಲ, ಅವರು ಬದುಕೋ ವಿಧಾನ ನೋಡ್ಕೊಂಡು ಆ ತರ ಅಲೆಮಾರಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರು ಅಸ್ಪೃಶ್ಯರು. ಅದರಲ್ಲಿ ಏನಿದಾವೆ ಅಂತಂದ್ರೆ ಕೆಲವು ಮಾತಿ ಸಂಬಂಧಿತ ಉಪಜಾತಿ ಇದ್ದಾವೆ, ಕೆಲವು ವಲಯ ಸಂಬಂಧಿತ ಉಪಜಾತಿಗಳಿದ್ದಾವೆ. ಸೊ ಅವ್ರನ್ನ ಅಲ್ಲಿಂದ ತೆಗೆದು ಈ ಪ್ರವರ್ಗ A ಮತ್ತೆ B ಮಾಡಿದ್ರೆ ಸಾಕು. ಸೊ ಅದರಲ್ಲಿ ಏನಿದೆ ಅಂತಂದ್ರೆ 15% ನಾವು ಎಕ್ಸ್ಟೆಂಡ್ ಲಿಮಿಟ್ ಆಗಿರೋದು ಅಂತಂದ್ರೆ 7.5% ಹಂಚಿಕೆ ಆಗಬೇಕು. ಉಳಿದಿದ್ದೇನು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಯಾರು ಅಸ್ಪೃಶ್ಯತೆ ಆಚರಣೆಯಿಂದ ಕಳಂಕದಿಂದ ಒಳಪಟ್ಟಿರ್ತಾರೋ ಅಂತವ್ರನ್ನ ಮಾತ್ರ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಇಡಬೇಕು ಅನ್ನೋದು ಕಾನೂನು ಇದೆ. ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ OBC ಜಾತಿಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಿ ಅನ್ಯಾಯ ಮಾಡ್ತಾ ಇದೆ ಈ ಜನಾಂಗಕ್ಕೆ. ಅಂದ್ರೆ ಮೀಸಲಾತಿ ಸೌಲಭ್ಯ ಸಿಗಬೇಕಾಗಿದ್ದು ಏನಿದಾವಲ್ಲ ಅವು ಸಿಗ್ತಾ ಇಲ್ಲ. ಸೊ 4ನೇ ಪಾಯಿಂಟ್ ಈ ಸಂದರ್ಭದಲ್ಲಿ ನರಸಿಂಹಲು ಪೋತ್ಗಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ರಾಯಚೂರು ನಗರದಲ್ಲಿ ನಿರಂತರ 21 ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ, ರಾಯಚೂರಿನ ಪ್ರಥಮ 24 ಗಂಟೆಗಳ ಟ್ರಾಮಾ ಸೆಂಟರ್, ನೈತಿಕ ಹಾಗೂ ವಿಶ್ವಾಸಾರ್ಹ ಆರೋಗ್ಯ ಸೇವೆ, ಆಧುನಿಕ ICU ಮತ್ತು ಕ್ರಿಟಿಕಲ್ ಕೇರ್, ಉನ್ನತ ಮಟ್ಟದ ಡಯಾಗ್ನಾಸ್ಟಿಕ್ ಮತ್ತು CT ಸ್ಕ್ಯಾನ್, ರೋಗಿ ಕೇಂದ್ರಿತ ಆರೈಕೆ, 21 ವರ್ಷಗಳ ಸೇವೆಯ ಮುಖ್ಯ ಬಲಗಳು, ನ್ಯೂರೋ ಸರ್ಜರಿ ಬ್ಯಾಕಪ್, ನಿಖರ ಚಿಕಿತ್ಸೆ ಮಿತ ವೆಚ್ಚದಲ್ಲಿ, 100 ಬೆಡ್ಗಳ ತೃತೀಯ ಮಟ್ಟದ ಆರೈಕೆ ಆಸ್ಪತ್ರೆ. ನಮ್ಮ ಮುಂದಿನ ಯೋಜನೆ ಕ್ಯಾಥ್ ಲ್ಯಾಬ್ ವಿಭಾಗ. ನಮ್ಮ ಮೇಲೆ ತೋರಿದ ನಂಬಿಕೆ ಮತ್ತು ಪ್ರೀತಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. 21 ವರ್ಷಗಳ ನಂಬಿಕೆಗೆ ಧನ್ಯವಾದಗಳು. ಬಾಲಂಕು ಆಸ್ಪತ್ರೆ, ಬಸವನಬಾವಿ ಚೌಕ್, ರಾಯಚೂರು. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಮಹಾನಗರ ಪಾಲಿಕೆ ತ್ಯಾಜ್ಯ ನಿರ್ವಹಣಾ ಸ್ಥಳದಿಂದ ತ್ಯಾಜ್ಯವನ್ನು ಸಂಸ್ಕರಿಸಿ ತೆಗೆದುಹಾಕುವ ಕಾರ್ಯವನ್ನ ಪ್ರಾರಂಭಿಸಿದ್ದು, ಶುಕ್ರವಾರ ಸಂಜೆ ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ ಅವರು ಆರೋಗ್ಯ ಮತ್ತು ಪರಿಸರ ತಂಡದೊಂದಿಗೆ ಭೇಟಿ ನೀಡಿ ಪ್ರಕ್ರಿಯೆಯನ್ನ ಪರಿಶೀಲಿಸಿದರು. ವಿಶಿಷ್ಟ ವ್ಯವಸ್ಥೆಯಲ್ಲಿ ಪಾಲಿಕೆ ಸ್ಥಳದಲ್ಲಿ 2 ಪರಿಹಾರ ಯಂತ್ರಗಳನ್ನ ಬಳಸಿದೆ ಮತ್ತು 3 ತಿಂಗಳಲ್ಲಿ 1.5 ಲಕ್ಷ ಟನ್ ಪಾರಂಪರ್ಯ ತ್ಯಾಜ್ಯವನ್ನ ತೆಗೆದುಹಾಕುವ ಗುರಿಯನ್ನ ಹೊಂದಿದ್ದು, ರಾಯಚೂರಿನಲ್ಲಿ ಕಳೆದ 8 ರಿಂದ 10 ವರ್ಷಗಳಿಂದ 1.5 ಲಕ್ಷ ಟನ್ ಪ್ಲಾಸ್ಟಿಕ್, ಸಾವಯವ ಮತ್ತು ಇತರ ತ್ಯಾಜ್ಯಗಳ ಪಾರಂಪರ್ಯ ತ್ಯಾಜ್ಯವನ್ನ ಸಂಗ್ರಹಿಸುವುದು ದೀರ್ಘಕಾಲದ ಸಮಸ್ಯೆಯಾಗಿದೆ. ಈ ಪಾರಂಪರ್ಯ ತ್ಯಾಜ್ಯ ನಿರ್ವಹಣಾ ಪ್ರಕ್ರಿಯೆಯೊಂದಿಗೆ ಹೆಚ್ಚಿನ ಸಂಸ್ಕರಿಸಿದ ತ್ಯಾಜ್ಯವನ್ನ ಮರುಬಳಕೆ ಮತ್ತು ಮರುಬಳಕೆಗಾಗಿ ಸಿಮೆಂಟ್ ಕಾರ್ಖಾನೆಗಳಿಗೆ ಕಳುಹಿಸಲಾಗುತ್ತದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಎಕ್ಲಾಸ್ಪುರ್ ಬಳಿಯ ಸ್ಥಳವನ್ನು ತೆರವುಗೊಳಿಸಲು ಮತ್ತು ಸಣ್ಣ ಆಧುನಿಕ ದಟ್ಟ ಅರಣ್ಯ ವ್ಯವಸ್ಥೆಯನ್ನು ರಚಿಸಲು ಯೋಜಿಸುತ್ತಿದೆ. ಈ ಕಾರ್ಯವು ಸ್ಥಳದಿಂದ ವಿಷಕಾರಿ ವಸ್ತುಗಳನ್ನು ತೆಗೆದುಹಾಕುವುದು, ಮಣ್ಣಿನ ಮಾಲಿನ್ಯವನ್ನು ಕಡಿಮೆ ಮಾಡುವುದು ಮತ್ತು ತ್ಯಾಜ್ಯ ನಿರ್ವಹಣಾ ಸ್ಥಳದಿಂದ ವಾಸನೆಯನ್ನ ಕಡಿಮೆ ಮಾಡುವ ನಿರೀಕ್ಷೆಯನ್ನ ಹೊಂದಿದೆ. ಆಯುಕ್ತರ ಭೇಟಿ ಸಮಯದಲ್ಲಿ ಉಪ ಆಯುಕ್ತ ಶರಣಪ್ಪ, ವಲಯಾಯುಕ್ತ ಹೆಬ್ಬಾಳ್ ಮತ್ತು ಮಲ್ಲಿಕಾರ್ಜುನ್, AEE ರಶ್ಮಿ, ಸಲಹೆಗಾರ ನಾವೇದ್, ವಿನೋದ್ ಮತ್ತು ತಜ್ಞ ಶಫಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಗಳನ್ನ ಗುರುತಿಸಲು ವೇದಿಕೆ ಅಗತ್ಯವಾಗಿದ್ದು, ಪಾಲಕರು ಹಾಗೂ ಶಿಕ್ಷಕರು ಗುರುತಿಸಿ ಬೆನ್ನು ತಟ್ಟುವ ಕೆಲಸ ಮಾಡಬೇಕಿದೆ ಎಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ರಾಜಯೋಗಿನಿ ಸ್ಮಿತಾ ಅಕ್ಕ ಹೇಳಿದರು. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದ್ದ ಯೂರೋ ಕಿಡ್ಸ್ ಪೂರ್ವ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು. ಪ್ರತಿಯೊಬ್ಬರಲ್ಲಿಯೂ ವಿಶೇಷ ಪ್ರತಿಭೆ ಇರುತ್ತದೆ, ಆದರೆ ಸಕಾಲದಲ್ಲಿ ಬೆಂಬಲಿಸಿ ಪ್ರೋತ್ಸಾಹಿಸಿದರೆ ಹೊಸ ಪ್ರತಿಭೆ ಹೊರಹೊಮ್ಮಲು ಸಾಧ್ಯವಾಗುತ್ತದೆ. ದೇವರ ರೂಪದಲ್ಲಿರುವ ಮಕ್ಕಳು ವಿಶೇಷ ಆಸಕ್ತಿ, ಪ್ರತಿಭೆ ಇರುತ್ತದೆ. ಬಾಲ್ಯದಿಂದಲೇ ಪ್ರೋತ್ಸಾಹಿಸುವ ಕೆಲಸವಾಗಬೇಕು ಎಂದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವಿಠಲ್ ಊದ್ಗಟ್ಟಿ ಮಾತನಾಡಿ, ಮಕ್ಕಳಲ್ಲಿ ಕಲಿಕೆ ವಿಶೇಷ ಆಸಕ್ತಿ ಇರುತ್ತದೆ. ಪಠ್ಯದೊಂದಿಗೆ ಸಾಂಸ್ಕೃತಿಕ ಸ್ಪರ್ಧೆ, ಕ್ರೀಡೆಗಳಲ್ಲಿಯೂ ತೊಡಗಿಸುವ ಕೆಲಸವಾಗಬೇಕಿದೆ. ಯೂರೋ ಕಿಡ್ಸ್ ಶಾಲೆ ಪ್ರತಿ ವರ್ಷ ಅನೇಕ ಸ್ಪರ್ಧೆಗಳು, ಸಾಂಸ್ಕೃತಿಕ ಕ್ರೀಡೆಗಳನ್ನು ಆಯೋಜಿಸಿ ಬೆನ್ನು ತಟ್ಟುತ್ತಿದೆ ಎಂದರು. ಶಾಲಾ ಮಕ್ಕಳಿಗೆ ಸಾಮೂಹಿಕ ನೃತ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶನಗೊಂಡವು. ಪಾಲಕರು, ಮಕ್ಕಳು ಭಾಗಿಯಾಗಿದ್ದರು. ಸಂಸ್ಥೆಯ ಅಧ್ಯಕ್ಷ ಈರಣ್ಣ ಇಟೇಕರ್, ಪ್ರಿನ್ಸಿಪಾಲ್ ಡಾಕ್ಟರ್ ಸಾರಿಕಾ ಇಟೇಕರ್, ರಾಹುಲ್ ಇಟೇಕರ್ ಸೇರಿದಂತೆ ಶಾಲೆಯ ಶಿಕ್ಷಕರು, ಸಿಬ್ಬಂದಿ ಭಾಗಿಯಾಗಿದ್ದರು. Since its inception, Euro Kids Raichur was awarded the Best Immersive
Kasaragod in year 2011. Eurokids Raichur was also awarded for highest growth in enrollment in year 2014. Eurokids Raichur also got its success published in the Coffee Table book in year 2016. Lastly, we were also awarded for outstanding achievement in academics in March 2025. The introduction of our flagship program Eureka, the Visible Thinking Curriculum, has taken our learning experience to next level, nurturing confident, curious and creative minds. In today's generation, teachers are the facilitators and children are the wanderer. The Visible Thinking Curriculum of Eureka helps the child to express themselves through their visible thinking. ये कहानी है मेरे प्रभु श्री राम की, युग युगांतर से जीवित और जागृत ये कहानी है रामायण की। तथा भाई लक्ष्मण जी के साथ अपने पिता द्वारा दिए गए वचन के पालन हेतु 14 वर्ष के वनवास के लिए अयोध्या से विदा लेते हैं। समय की तीव्र गति के साथ वनवास के 13 वर्ष पूरे हो चुके हैं। इसका माता का अपहरण कर लेता है। सीता जी की खोज के दौरान हनुमान जी से होती है। Put the
appreciate the efforts of the teachers and the dancers here. Can we have a round of applause to the teachers and the dancers? Shimmy, twist and twirl, we're friends together around the world. Snowflakes dancing, Canada's glow, samba beats in Rio flow, islands sing with ocean drums. Everybody smile, here joy comes. Spin like a twist on every boom. Jump up high, make it tomorrow. Hearts together shining bright, we're the world and we dance all night. So wherever you Comes up, I start my day. Yes, we can. I shine the light in a special way. Yes, we can. Step by step, I'll reach my goal. Yes, we can. I got the magic in my soul. Yes, we can. Who can dream? Yes, we can. Who can shine? Yes, I can. Who can grow and see it through? Hand in hand, together we're strong. Yes, we can. We got the power to keep moving on. Yes, we can. Who can dream? Yes, we can. Who can shine? Yes, we can. Who can grow and see it through? Yes, we can. Yes, I can. We can. Yes, yes, I can. Who can dream? Yes, we can. Who can shine? Yes, I can. Who can grow and see it through? Yes, we can. Yes, I can. We can. You. Yes, yes, we can. Yes, I can. And so can Music begin. Let the world dance. Let our kids shine like a superstars. Please welcome our little performance for the World Dance Party. Tell us to try our best, to never give up, to save the way penguin. I can noodles. Set your face. Let your face have this. Welcome. पतन राइट आपको पता भी नहीं चलेगा मैं बोलने पर पता चल रहा हो और अपने सीन दे क्या
ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಾಪರಿನಿರ್ವಾಣ ದಿನ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಗಣ್ಯರಿಂದ ನಮನ. ದೇಶ ಕಂಡ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್. ದದ್ದಲ ಬಸನಗೌಡ. ಮಾದಿಗ ಸಮಾಜಕ್ಕೆ ಕೈಲಾಸ ರಥಯಾತ್ರೆ ಹಸ್ತಾಂತರಿಸಿದ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್. ಸಂವಿಧಾನಬದ್ಧ ಮೀಸಲಾತಿ ದೊರೆಯಲು ನ್ಯಾಯದ ಮೊರೆ ಅಪರಾಧವೇ? ಮಹೇಂದ್ರ ಕುಮಾರ್ ಮಿತ್ರ ಪ್ರಶ್ನೆ. ನಗರದ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ ಭೇಟಿ ಪರಿಶೀಲನೆ. ಮತ್ತು ಯೂರೋಕಿಡ್ಸ್ ಶಾಲೆಯ ವಾರ್ಷಿಕೋತ್ಸವ ಕುಣಿದು ಕುಪ್ಪಳಿಸಿದ ಚಿಣ್ಣರು. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.